ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ ಕಾಂಪಿಟೇಟಿವ್ ಪರೀಕ್ಷೆಗೆ ಬಹಳ ಮುಖ್ಯವಾದ ಪ್ರಶ್ನೋತ್ತರ ಸರಣಿಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾವು ಈಗ ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಪರಿಸರ ವ್ಯವಸ್ಥೆಯಲ್ಲಿ ವಿಭಜಕಗಳು. ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಎ, ಅಜೈವಿಕ ವಸ್ತುಗಳನ್ನು ಸರಳ ರೂಪವಾಗಿ ಪರಿವರ್ತಿಸುತ್ತವೆ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. SEZS ಇದರ ವಿಸ್ತೃತ ರೂಪ, ಪೂರ್ಣ ರೂಪ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ, ಸ್ಪೆಷಲ್ ಎಲೆಕ್ಟ್ರಿಸಿಟಿ ಝೋನ್ಸ್, ಆಯ್ಕೆ ಬಿ ಸದರ್ನ್ ಎಲೆಕ್ಟ್ರಿಸಿಟಿ ಝೋನ್ಸ್, ಆಯ್ಕೆ ಸಿ ಸ್ಪೆಷಲ್ ಎಕನಾಮಿಕ್ ಝೋನ್ಸ್, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ, ಸ್ಪೆಷಲ್ ಎಕನಾಮಿಕ್ ಝೋನ್ಸ್ SEZನ ಪೂರ್ಣ ರೂಪ. ಬನ್ನಿ ಸ್ನೇಹಿತರೆ, ಮೂರನೆಯ ಪ್ರಶ್ನೆ ಕಡೆಗೆ. ಮೂರನೆಯ ಪ್ರಶ್ನೆ, ಮಾಹಿತಿ ಹಕ್ಕು ಕಾಯ್ದೆಯು ಅಸ್ತಿತ್ವಕ್ಕೆ ಬಂದದ್ದು. ಇದಕ್ಕೆ ಆಯ್ಕೆಗಳು ಆಯ್ಕೆ 2004, ಆಯ್ಕೆ ಬಿ 2005, ಆಯ್ಕೆ ಸಿ 2006, ಆಯ್ಕೆ ಡಿ 2009. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ, 2005ರಲ್ಲಿ ಮಾಹಿತಿ ಹಕ್ಕು ಕಾಯ್ದೆ ಅಸ್ತಿತ್ವಕ್ಕೆ ಬಂದಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ಆಯ್ಕೆ ಮಾಡುವ ಹಕ್ಕು, ಪರಿಹಾರವನ್ನು ಪಡೆಯುವ ಹಕ್ಕು, ಪ್ರತಿನಿಧಿಸುವ ಹಕ್ಕು ಮತ್ತು ಕೇಳಿಸುವ ಹಕ್ಕು ಇವು ಯಾರಿಗೆ ಸಂಬಂಧಪಟ್ಟಿವೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಗ್ರಾಹಕರ ಹಕ್ಕುಗಳು, ಆಯ್ಕೆ ಬಿ ಮೂಲಭೂತ ಹಕ್ಕುಗಳು, ಆಯ್ಕೆ ಸಿ ಮೂಲಭೂತ ಕರ್ತವ್ಯಗಳು, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ಗ್ರಾಹಕರ ಹಕ್ಕುಗಳು ಇವು ಆಗಿವೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಐದನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೃತಕ ಪರಿಹಾರ ವ್ಯವಸ್ಥೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಬೆಳೆಕ್ಷೇತ್ರ, ಆಯ್ಕೆ ಬಿ ಸರೋವರ, ಆಯ್ಕೆ ಸಿ ಕೊಳ, ಆಯ್ಕೆ ಡಿ ಅರಣ್ಯ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ಬೆಳೆಕ್ಷೇತ್ರ ಇದು ಒಂದು ಕೃತಕ ಪರಿಹಾರ ವ್ಯವಸ್ಥೆಯಾಗಿದೆ ಸ್ನೇಹಿತರೆ. ಆರನೇ ಪ್ರಶ್ನೆಗೆ ಹೋಗುವ ಮೊದಲು ಸ್ನೇಹಿತರೆ ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇಲ್ಲಿ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ನಡೆಸಲಾಗುತ್ತದೆ ಮತ್ತು ನಿಮ್ಮ ಒಂದು ಸಬ್ಸ್ಕ್ರೈಬ್ ಸ್ನೇಹಿತರೆ ನನಗೆ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿ ಮಾಡಲು ಪ್ರೋತ್ಸಾಹಿಸುತ್ತದೆ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ, ಸರ್ಕಾರವು ಪಡಿಸಿದ ಅಡೆತಡೆಗಳು. ಸ್ನೇಹಿತರೆ, ಆರನೇ ಪ್ರಶ್ನೆ ಮತ್ತೊಮ್ಮೆ ನೋಡೋಣ. ಸರ್ಕಾರವು ನಿಗದಿತಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳನ್ನು ತೆಗೆದುಹಾಕುವುದು. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ, ಜಾಗತೀಕರಣ, ಆಯ್ಕೆ ಬಿ ಉದಾರೀಕರಣ, ಆಯ್ಕೆ ಸಿ ವೈಯಕ್ತೀಕರಣ, ಆಯ್ಕೆ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ, ಉದಾರೀಕರಣ. ಸರ್ಕಾರ ನಿಗದಿಪಡಿಸಿದ ಅಡೆತಡೆಗಳು ಅಥವಾ ನಿರ್ಬಂಧಗಳು ಉದಾರೀಕರಣ ಮೂಲಕ ತೆಗೆದುಹಾಕಬಹುದು ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆ ಕಡೆಗೆ. ಆಮದುಗಳ ಮೇಲಿನ ತೆರಿಗೆಯು ಯಾವುದಕ್ಕೆ ಉದಾಹರಣೆಯಾಗಿದೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ, ಬೆಳವಣಿಗೆಯ ಅಡಚಣೆ, ಆಯ್ಕೆ ಬಿ ವ್ಯಾಪಾರದ ತಡೆ, ಆಯ್ಕೆ ಸಿ ವಿದೇಶಿ ವ್ಯಾಪಾರ, ಆಯ್ಕೆ ಡಿ ಯಾವುದೂ ಅಲ್ಲ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ಆಮದು ಹೆಚ್ಚಾದರೆ ಸ್ನೇಹಿತರೆ ಬೆಳವಣಿಗೆಯ ಅಡಚಣೆ ಇದು ತೊಂದರೆ ಆಗುತ್ತೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಎಂಟನೆಯ ಪ್ರಶ್ನೆ ಕಡೆಗೆ. ಎಂಟನೆಯ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಾಥಮಿಕ ವಲಯ. ಇದಕ್ಕೆ ಆಯ್ಕೆಗಳು ಆಯ್ಕೆ ಕೃಷಿ ವಲಯ, ಆಯ್ಕೆ ಬಿ ಕೃಷಿ ಮತ್ತು ಸಂಬಂಧಿತ ಚಟುವಟಿಕೆಗಳು, ಆಯ್ಕೆ ಸಿ ಹಾಲು ಉತ್ಪಾದನೆಗಳು, ಆಯ್ಕೆ ಡಿ ಆರ್ಥಿಕತೆ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ಕೃಷಿ ವಲಯ ಇದು ಒಂದು ಪ್ರಾಥಮಿಕ ವಲಯ ಆಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. BMI ಇದರ ಪೂರ್ಣ ರೂಪ, ಇದರ ವಿಸ್ತೃತ ರೂಪ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಬಾಡಿ ಮಾಸ್ ಇಂಡೆಕ್ಸ್, ಆಯ್ಕೆ ಬಿ ಬಿಲೋ ಮೇಜರ್ಸ್ ಇಂಡೆಕ್ಸ್, ಆಯ್ಕೆ ಸಿ ಬ್ಯೂರೋ ಮಾಸ್ ಮತ್ತು ಆಯ್ಕೆ ಡಿ ಸ್ನೇಹಿತರೆ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ, ಬಾಡಿ ಮಾಸ್ ಇಂಡೆಕ್ಸ್ BMIನ ವಿಸ್ತೃತ ರೂಪ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ, INS ವಿರಾಟ್ ಭಾರತೀಯ ನೌಕಾಪಡೆಯಲ್ಲಿ ಸೇವೆ ಸಲ್ಲಿಸುವುದು ಇದು. ಇದಕ್ಕೆ ಆಯ್ಕೆಗಳು ಆಯ್ಕೆ ಫೈಟರ್, ಆಯ್ಕೆ ಬಿ ಜಲಾಂತರ್ಗಾಮಿ, ಆಯ್ಕೆ ಸಿ ವಿಮಾನವಾಹಕ ನೌಕೆ, ಆಯ್ಕೆ ಡಿ ಗನ್ ಬೂಟ್. ಇದು INS ಒಂದು ನೌಕಾಪಡೆಯಿದೆ ಸ್ನೇಹಿತರೆ. ಇದು ಎದರಲ್ಲಿ ತನ್ನ ಕಾರ್ಯನಿರ್ವಹಿಸುತ್ತದೆ ಎಂದು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಇದು ಒಂದು ವಿಮಾನವಾಹಕ ನೌಕೆಯಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹನ್ನೊಂದನೆಯ ಪ್ರಶ್ನೆ. ಹನ್ನೊಂದನೆಯ ಪ್ರಶ್ನೆ ಹೋಗುವ ಮೊದಲು ಸ್ನೇಹಿತರೆ ಈ ಚಾನಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮತ್ತು ಲೈಕ್ ಶೇರ್ ಕೂಡ ಮಾಡಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಹನ್ನೊಂದನೆಯ ಪ್ರಶ್ನೆ ಕಡೆಗೆ. ರಾಷ್ಟ್ರೀಯ ಗ್ರಾಹಕ ಮತ್ತು
ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ. ರಾಷ್ಟ್ರೀಯ ಗ್ರಾಹಕ ಡ್ಯಾಶ್ ಪರಿಹಾರ ಆಯೋಗವು ನವದೆಹಲಿಯಲ್ಲಿದೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ವಿವಾದಗಳು ಆಯ್ಕೆ ಬಿ ತೊಂದರೆಗೀಡಾದ ಆಯ್ಕೆ ಸಿ ನಿರ್ಧಾರ ಆಯ್ಕೆ ಡಿ ಜಿಲ್ಲೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ವಿವಾದಗಳು. ಬನ್ನಿ ಸ್ನೇಹಿತರೆ 12ನೆಯ ಪ್ರಶ್ನೆ ಕಡೆಗೆ. ಕ್ರೆಡಿಟ್ ಎನ್ನುವರು ಸಾಲದಾತನು ಸಾಲಗಾರನಿಗೆ ಹಣ, ಸರಕು ಅಥವಾ ಸೇವೆಗಳ ಭರವಸೆ ಪ್ರತಿಯಾಗಿ ಸರಬರಾಜು ಮಾಡುವ ಒಪ್ಪಂದವನ್ನು ಸೂಚಿಸುತ್ತದೆ. ಅದು ಆಯ್ಕೆಗಳು ಆಯ್ಕೆ ಎ ಭವಿಷ್ಯದ ಪಾವತಿಗೆ, ಆಯ್ಕೆ ಬಿ ಪಾವತಿ ಮಾಡಲು, ಆಯ್ಕೆ ಸಿ ಪಾವತಿ ಇಲ್ಲದ, ಆಯ್ಕೆ ಡಿ ಭದ್ರತೆಗೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಭದ್ರತೆಗೆ. ಬನ್ನಿ ಸ್ನೇಹಿತರೆ 13ನೆಯ ಪ್ರಶ್ನೆ ಕಡೆಗೆ. ಯಾವ ವಲಯ ಸಾಲಗಳನ್ನು ಬ್ಯಾಂಕ್ಗಳ ಮತ್ತು ಸರ್ಕಾರಿ ವಲಯಗಳನ್ನು ಸೇರಿಸಲಾಗಿದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಔಪಚಾರಿಕ ವಲಯ, ಆಯ್ಕೆ ಬಿ ಅನೌಪಚಾರಿಕ ವಲಯ, ಆಯ್ಕೆ ಸಿ ಸಾಲದ ವಲಯ, ಆಯ್ಕೆ ಡಿ ಉಳಿತಾಯ ವಲಯ. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಔಪಚಾರಿಕ ವಲಯ. ಇದು ಸಾಲಗಳ ಬ್ಯಾಂಕುಗಳ ಮತ್ತು ಸರ್ಕಾರಿ ವಲಯಗಳಿಗೆ ಸೇರಿದೆ. ಬನ್ನಿ ಸ್ನೇಹಿತರೆ 14ನೆಯ ಪ್ರಶ್ನೆ ಕಡೆಗೆ. ಇಸ್ರೋದ ಮಾಸ್ಟರ್ ಕಂಟ್ರೋಲ್ ಫೆಸಿಲಿಟಿ ಇದು ಎಲ್ಲಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದು ನಮ್ಮ ಕರ್ನಾಟಕದ ಹಾಸನದಲ್ಲಿದೆ ಸ್ನೇಹಿತರೆ, ಹಾಸನ್. ಬನ್ನಿ ಸ್ನೇಹಿತರೆ 15ನೆಯ ಪ್ರಶ್ನೆ ಕಡೆಗೆ. ಪೊಲೀಸ್ ತನಿಖೆಗಾಗಿ ಸ್ವಯಂಚಾಲಿತ ಮಲ್ಲಿ ಜೋಡಲ್ ಬಯೋಮೆಟ್ರಿಕ್ ಗುರುತಿಸುವ ವ್ಯವಸ್ಥೆ AMBIS ಅಳವಡಿಸಿಕೊಂಡ ಭಾರತ ಮೊದಲ ರಾಜ್ಯ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಛತ್ತೀಸ್ಗಢ, ಆಯ್ಕೆ ಬಿ ಮಹಾರಾಷ್ಟ್ರ, ಆಯ್ಕೆ ಸಿ ರಾಜಸ್ಥಾನ, ಆಯ್ಕೆ ಡಿ ಒಡಿಸ್ಸಾ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಮಹಾರಾಷ್ಟ್ರ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. ಯಾವ ಉದ್ದೇಶಕ್ಕಾಗಿ ಕೇಂದ್ರ ಸರ್ಕಾರ KBIL ಅನ್ನು ಸ್ಥಾಪಿಸಿದೆ ಸ್ನೇಹಿತರೆ? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ನಿರ್ಣಾಯಕ ಖನಿಜಗಳ ಪೂರೈಕೆಯನ್ನು ಖಚಿತಗೊಳಿಸಲು. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ಕೈಗಾರಿಕಾ ಕ್ರಾಂತಿಯ ಯಾವುದಕ್ಕೆ ಕಾರಣವಾಗಿದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಹೆಚ್ಚಿನ ಮಾಲಿನ್ಯಕ್ಕೆ, ಆಯ್ಕೆ ಬಿ ವನ್ಯಜೀವಿಗಳ ಸಂರಕ್ಷಣೆ, ಆಯ್ಕೆ ಸಿ ಪರಿಸರ ಸಮತೋಲನ, ಆಯ್ಕೆ ಡಿ ಕಾಡುಗಳ ಸಂರಕ್ಷಣೆ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಹೆಚ್ಚಿನ ಮಾಲಿನ್ಯಕ್ಕೆ. ಕೈಗಾರಿಕಾ ಕ್ರಾಂತಿಯು ಹೆಚ್ಚಿನ ಮಾಲಿನ್ಯಕ್ಕೆ ಕಾರಣಗಳಾಗಿವೆ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ. ರೇಡಾರ್ ಇದರ ಬಳಕೆ ಎಲ್ಲಿ ಮಾಡುತ್ತಾರೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಬಿ ರೇಡಿಯೋ ರಿಸರ್ವ್ಗಳಿಂದ ಸಿಗ್ನಲ್ ಸ್ವೀಕರಿಸಲು. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ಕೈಗಾ 2 ಪ್ಲಾಂಟ್ ವಿದ್ಯುತ್ ಸರಬರಾಜು ಮಾಡುವುದು ಒಂದು. ಇದಕ್ಕೆ ಆಯ್ಕೆಗಳು ಕಲ್ಲಿದ್ದಲು ಯೋಜನೆ, ಆಯ್ಕೆ ಬಿ ಹೈಡ್ರಲ್ ಯೋಜನೆ, ಆಯ್ಕೆ ಸಿ ಪರಮಾಣು ವಿದ್ಯುತ್ ರಿಯಾಕ್ಟರ್, ಆಯ್ಕೆ ಡಿ ಯಾವುದೂ ಅಲ್ಲ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ ಪರಮಾಣು ವಿದ್ಯುತ್ ರಿಯಾಕ್ಟರ್. ಇದು ಕೈಗಾ 2.1 ಕೈಗಾರಿಕಾ ವಿದ್ಯುತ್ ರಿಯಾಕ್ಟರ್. ಬನ್ನಿ ಸ್ನೇಹಿತರೆ ಕೊನೆಯ ಟಾಪ್ 20 ಕೊನೆಯ ಪ್ರಶ್ನೆಯಲ್ಲಿ. ಯಾವ ದೇಶವು ವಿಜ್ಞಾನಿಗಳ ಸನವನ ನಾರನ್ನು ಕಡಿಮೆ ವೆಚ್ಚದ ಜೈವಿಕ ಘಟನೆಯ ಸೆಲ್ಯುಲೋಸ್ ಹಾಳೆಗಳನ್ನಾಗಿ ಪರಿವರ್ತಿಸಿ ವಿಧಾನವನ್ನು ಅಭಿವೃದ್ಧಿಪಡಿಸಿದ್ದಾರೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಶ್ರೀಲಂಕಾ, ಆಯ್ಕೆ ಬಿ ಮಯನ್ಮಾರ್, ಆಯ್ಕೆ ಸಿ ಭಾರತ, ಆಯ್ಕೆ ಡಿ ಬಾಂಗ್ಲಾದೇಶ್. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮಾಡುವ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಇದು ಚಾನಲ್ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ, ಏಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರೈಬ್ ನನಗೆ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಮಾಡಲು ಪ್ರೋತ್ಸಾಹಿಸುತ್ತದೆ. ಧನ್ಯವಾದಗಳು ಸ್ನೇಹಿತರೆ.